ನೋಡಿ, ಅವರು ತಾವು ಮಾಡಿದ ಕೆಲಸ ತಮ್ಮ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಟಿಕೆಟ್ ಕೇಳಬೇಕು. ಅದು ಬಿಟ್ಟು ನಾನು ಮಣ್ಣಿಗೆ ಬರ್ರಿ ಅಂತ ಹೇಳೋದು ಇದು ಒಂದು ರೀತಿಯಲ್ಲಿ ಜನರನ್ನು ಎಮೋಷನಲಿ ಭಾವನಾತ್ಮಕವಾಗಿ ಬ್ಲ್ಯಾಕ್ಮೇಲ್ ಮಾಡಿದಂಗೆ ಇದು ಸರಿಯಲ್ಲ. ನಾವು ಮಾಡಿದ ಕೆಲಸದ ಆಧಾರದ ಮೇಲೆ ಟಿಕೆಟ್ ಕೇಳಿ, ಓಟ್ ಕೇಳಿ. ಕಳೆದ 50 ವರ್ಷದಿಂದ ಅವರು ಜನಪ್ರತಿನಿಧಿಯಾಗಿದ್ದಾರೆ. 50 ವರ್ಷದಲ್ಲಿ ಹೆಚ್ಚು ಕಡಿಮೆ 10 ವರ್ಷ ಬಿಟ್ಟರೆ ಅವರು ಪೊಸಿಷನ್ದಾಗರ ಇದ್ದಾರೆ, ಪೊಸಿಷನ್ದಾಗಿದ್ದಾರೆ. ಪೊಸಿಷನ್ ಅಂದರೆ ವಿರೋಧ ಪಕ್ಷದ ನಾಯಕ ಇದ್ದಾರೆ. ಇಷ್ಟೆಲ್ಲ ಇದ್ದು ಇಡೀ ಆ ಭಾಗ ಹಿಂದುಳಿದಿದೆ ಅಂದರೆ ಯಾರ ಜವಾಬ್ದಾರಿ? ಇದಕ್ಕೆ ಹೈಯೆಸ್ಟ್ ಬಜೆಟ್ರಿ ಅಲೋಕೇಶನ್ನು ಆ ಎಲ್ಲ ಭಾಗಗಳಿಗೆ ಕೊಟ್ಟಿದ್ದೀವಿ. ನಾನು ಹೇಳೋದು ಇದರ ಅರ್ಥ ಕಾಂಗ್ರೆಸ್ ಪಾರ್ಟಿ ಅಲ್ಲಿ ಅಭಿವೃದ್ಧಿ ಮಾಡಿಲ್ಲ, ಖರ್ಗೆ ಅವರು ಅಭಿವೃದ್ಧಿ ಮಾಡಿಲ್ಲ. ಅದಕ್ಕೆ ಈ ಒಂದು ಭಾವನಾತ್ಮಕ ದಾಳವನ್ನು ಬಳಸ್ತಾ ಇದ್ದಾರೆ. ಆದರೆ ಜನ ಇದಕ್ಕೆ ಮರಳಾಗೋದಿಲ್ಲ.